ನಮಸ್ಕಾರ ಫ್ರೆಂಡ್ಸ್, ಇದು ಡಿಸೈನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿರಣ್ ಕೃಷ್ಣ. ನಿಮ್ಮ ಟೈಟಲ್ ಡಿಸೈನ್ ಹೇಗೆ ಮಾಡಿದೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಇವತ್ತು. ಬನ್ನಿ ನೋಡೋಣ. ಸೊ ಫಸ್ಟ್ ನೀವು ಏನು ಮಾಡಬೇಕಂದ್ರೆ, ನಿಮ್ಗೆ ಯಾವ ಥರ ಫಾಂಟ್ ಬೇಕನ್ನೋದು ನಮ್ಮ ಹತ್ರ ನೀವು ಡಾ ಫಾಂಟು ಆರ್ ಗೂಗಲ್ ಫಾಂಟು, ಟೈಟಲ್ ಡಿಸೈನ್ ಫಾಂಟು, ಇಲ್ಲಾಂದರೆ ನೀವು ಸ್ಕೆಚ್ ಮಾಡಿರೋದು ಕೂಡ ನೀವು ಮಾಡ್ಬೋದು. ಈಗ ನಾನೇನು ಮಾಡೋದಂದರೆ, ಬೇರೆ ಬೇರೆ ವೆಬ್ಸೈಟಿಂದ ಒಂದು ಫಾಂಟ್ನ ಡೌನ್ಲೋಡ್ ಮಾಡಿ ಆ ಫಾಂಟ್ನ ಬಂದು ಇಲಿಸ್ಟ್ರೇಟರ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಅದನ್ನು ನಾನು ಬಂದು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಮಹಾವತಾರ ನರಸಿಂಹಕ್ಕೆ. ಬಟ್ ಮಹಾವತಾರ ನರಸಿಂಹ ಟೈಟಲ್ ಬಂದು ಹೆಂಗಂದರೆ, ಮಹಾವತಾರ ಅನ್ನೋದು ಒಂದು ಸ್ವಲ್ಪ ಚಿಕ್ಕದೆ, ನರಸಿಂಹ ಅನ್ನೋದು ದೊಡ್ಡದಿದೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ದೊಡ್ಡದು ಮಾಡ್ಕೊತೀನಿ. ದೊಡ್ಡದು ಮಾಡ್ತೀನಿ. ಆಮೇಲೆ ಅದ್ರ ಜೊತೆಗೆ ಏನು ಮಾಡ್ತೀನಿ ಅಂದರೆ, ನೆಕ್ಸ್ಟು ಮೇಲೆ ಫ್ಲೋರಲ್ ಒಂಥರ ಇದೆ, ಫ್ಲೋರಲ್ ಡಿಸೈನ್ಸ್ ಅಂದಾಗ ಇಲ್ಲಿ ಫ್ರೀ ಪಿಕ್ಕಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ. ಇಲ್ಲ ಫ್ರೀಯಾಗಿ ನಿಮ್ಗೆ ಬೇಕಂದರೆ ಫ್ಲೋರಲ್ ಡಿಸೈನ್ಸು ಇಲ್ಲ ಫ್ಲೋರಲ್ ಲೈನು ಆ ಥರದ್ದು ಏನಾದರೂ ಬೇಕಂದರೆ, ನಿಮ್ಗೆ ಪರ್ ಡೇ 10 ಡೌನ್ಲೋಡಬಲ್ಲು ಫಾರ್ ಫ್ರೀ ಅಕೌಂಟಿಗಿದೆ. ನೀವು ಅದರಿಂದನೂ ಡೌನ್ಲೋಡ್ ಮಾಡ್ಕೋಬೋದು. ಸೊ ಫ್ಲೋರಲ್ ಐಕಾನ್ಸು ಮೇಲೆ ಆ್ಯಡ್ ಮಾಡೋದು, ಯಾವ್ದು ಬೇಕೋ ನಿಮಗೆ ಯಾವ ಥರ ಬೇಕು ಅನ್ನೋದು. ನಾನು ಈ ಥರ ಶಾರ್ಪಾಗಿರೋದು ಸೆಲೆಕ್ಟ್ ಚೆನ್ನಾಗಿದೆ, ನಾನು ಅದನ್ನ ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೊತೀನಿ AI ಫೈಲ್. ಅದನ್ನು ತಗೊಂಬಂದು ನಮ್ಗೆ ಯಾವ ಥರ ಫ್ಲೋರಲ್ ಡಿಸೈನ್ಸು ಮತ್ತು ಐಕಾನ್ಸ್ ಏನಾದರೂ ಬೇಕಿದ್ದರೆ ನಾವು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿಸ್ಟ್ರೇಟರ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋದು. ಆ್ಯರೋ ನನಗೆ ಬೇಕಿತ್ತು, ಆ್ಯರೋದು ಇಂಪೋರ್ಟ್ ಮಾಡ್ಕೊಂಡೆ. ಸೊ ಇಂಪೋರ್ಟ್ ಮಾಡ್ಕೊಂಬಿಟ್ಟು, ಸೊ ಆ ಆ್ಯರೋನ ನಾನು ಈ ಆ್ಯರೋ ಬಂದು ಇದೇ ನನಗೆ ಸೆಲೆಕ್ಟ್ ಆಗೋದು ಅನ್ನೋದನ್ನ ಇದನ್ನ ಕಾಪಿ ಮಾಡಿ ಅಲ್ಲಿ ಒಂದು ಸ್ವಲ್ಪ ಸ್ಕೇಲ್ ಮಾಡಿ ಅದನ್ನ ಆ್ಯಡ್ ಮಾಡ್ಕೊತೀನಿ. ಅದೇ ಥರನೇ ಮೇಲೇನೂ ಕೂಡ ನಾನು ಒಂದು ಸ್ವಲ್ಪ ಸ್ಕೇಲ್ ಮಾಡಿ ದೊಡ್ಡದಾಗಿ ಮಾಡ್ಕೊತೀನಿ. ಸೊ ಆಮೇಲೆ ಏನು ಮಾಡ್ತೀನಿ, ಲೋಟಸ್ ಫ್ಲವರ್ಸ್ ಇಲ್ಲ ಅದನ್ನು ಡೌನ್ಲೋಡ್ ಮಾಡಿ ಅದನ್ನು ಒಂದು ಸ್ವಲ್ಪ ಕಾಪಿ ಮಾಡಿ ಪೇಸ್ಟ್ ಮಾಡಿ ಸೆಂಟ್ರಿಗೆ ಆ್ಯಡ್ ಮಾಡಿ, ಮತ್ತು ಅದ್ರ ಜೊತೆಗೆ ಅಲೈನ್ಮೆಂಟ್ ಯಾವ ಥರ ಬೇಕು ಅನ್ನೋದು ನೀವು ಸೆಲೆಕ್ಟ್ ಮಾಡಿಕೊಂಡು, ಆಮೇಲೆ ಎಕ್ಸ್ಟ್ರಾ ಡಿಸೈನ್ಸ್ ಇರೋದು ನಮಗೆ ಬೇಡ ಅಂದಾಗ ಅದನ್ನ ಸೆಲೆಕ್ಟ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಪೆನ್ ಟೂಲು ಸೆಲೆಕ್ಷನ್ ಟೂಲಲ್ಲಿ ತಗೊಂಡು ಸೆಲೆಕ್ಷನ್ ಟೂಲಲ್ಲಿ ಪಾತ್ ಸೆಲೆಕ್ಟ್ ಮಾಡ್ಕೊಂಡು ಯಾವುದು ಪಾತ್ ಬೇಡವೋ ಅದನ್ನು ಡಿಲೀಟ್ ಮಾಡ್ಬಿಡಿ. ಆಮೇಲೆ ಆ ಫ್ಲೋರಲ್ ಡಿಸೈನ್ ಅಪ್ಪರ್ ಸೈಡ್ ಏನು ಮಾಡ್ತೀವಿ ಅಂದರೆ, ಅದನ್ನು ಅಲೈನ್ ಕಾಪಿ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿದ್ಮೇಲೆ ಅದನ್ನು ಇಲ್ಲಿಸ್ಟ್ರೇಟರ್ ಮೇಲೆ ಆ್ಯರೋ ಆ್ಯಡ್ ಮಾಡಿದ್ದೀನಿ. ಅದರಲ್ಲಿ ಅದೇ ಥರನೇ ನಾರ್ಮಲ್ ಅವಾಗ ಏನು ಮಾಡಿದ್ರು ಅದೇ ಥರ ಡಿಲೀಟ್ ಮಾಡಿ ಸೆಂಟ್ರ್ ಅಲೈನ್ಮೆಂಟ್ ಮಾಡ್ಕೊಳ್ಳಿ. ಸೊ ಯಾವ ಥರ ಬೇಕು ಅನ್ನೋದನ್ನ ಅಲೈನ್ಮೆಂಟ್ ಮಾಡ್ಕೊಳ್ಳಿ. ವಿ ಅನ್ನೋದು ಐತಲ್ಲ, ವಿ ಬಂದು ಒಂಥರ ಸಿಂಬಲ್ ಇರೋ ಥರ ಇದೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಆ ವಿ ಸಿಂಬಲ್ನ ಚೇಂಜ್ ಮಾಡಬೇಕು. ಅದನ್ನ ಡೌನ್ಲೋಡ್ ಮಾಡಿ ಪ್ಲೇಸಲ್ಲಿ ಚೇಂಜ್ ಮಾಡಿ ರೈಟ್ ಕ್ಲಿಕ್ ಓಪನ್ ಮಾಡಿ ಡೂಪ್ಲಿಕೇಟ್ ಒಂದು ಮಾಡಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ರೈಟ್ ಕ್ಲಿಕ್ ಮಾಡಿ ಆಬ್ಜೆಕ್ಟ್ಗೆ ಹೋಗಿ ಎಕ್ಸ್ಪ್ಯಾಂಡಲ್ಲಿ ಆಬ್ಜೆಕ್ಟ್ ಫೈಲ್ ಪಾತ್ ಅಂತ ಕೊಟ್ಟು ಓಕೆ ಕೊಡಿ. ಸೊ ಅದು ಎಕ್ಸ್ಪ್ಯಾಂಡ್ ಆದಾಗ ಆ ಫುಲ್ ಮೆಟೀರಿಯಲ್ ಆಗುತ್ತೆ. ವಿ ಏನನ್ನ ಡಿಲೀಟ್ ಮಾಡಿ ಆ ಸಿಂಬಲ್ನ ಪೇಸ್ಟ್ ಮಾಡಿ. ಓಕೆನಾ? ಸೊ ದಿಸ್ ಇಸ್ ಫೈನ್. ಐ ಥಿಂಕ್ ಇದು ಓಕೆ ಅನಿಸುತ್ತೆ ನನಗೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಆ ಟೆಕ್ಸ್ಟ್ನ ತಗೊಂಡು ಕಾಪಿ ಮಾಡಿ ಒಂದು ಸೈಡಿಗೆ ಇಟ್ಕೊಂಡು 3D ಮೆಟೀರಿಯಲ್ ಪ್ರಾಪರ್ಟೀಸ್ಗೆ ಹೋಗಿ ಎಫೆಕ್ಟಲ್ಲಿ 3D ಮೆಟೀರಿಯಲ್ ಸಿಗುತ್ತೆ. ಆ ಎಫೆಕ್ಟಲ್ಲಿ 3D ಮೆಟೀರಿಯಲ್ಸ್ ಸೆಲೆಕ್ಟ್ ಮಾಡಿದ್ರೆ ಆ ನರಸಿಂಹ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಎಕ್ಸ್ಟ್ರೂಡ್ ಕೊಟ್ಟಿದ್ಮೇಲೆ ಡೆಪ್ತ್ ನಾನು 34 ಆ ಥರ ನಿಮ್ಗೆ ಯಾವ ಥರ ಡೆಪ್ತ್ ಬೇಕು. ಆಮೇಲೆ ಬೆವಿಲ್ ಆ್ಯಡ್ ಮಾಡ್ಕೊಳ್ಳಿ. ಬೆವಿಲ್ ಆ್ಯಡ್ ಮಾಡಿದ್ರೆ ಆ ಕರ್ವ್ ಆಗಿ ಬೆವಿಲ್ ಆ್ಯಡ್ ಆಗುತ್ತೆ. ಓಕೆನಾ? ಅದು 100%. ಹೈಟ್ ಬಂದು ಒಂದು 50, 63 ಆ ಥರ ಬೇಕು ನಾನು ಮಾಡಿ ಕಸ್ಟಮ್ ರೊಟೇಷನ್ ಹಾಕ್ಬಿಟ್ಟು ಲೈಟಿಂಗು ಡೆಪ್ತು 18 ಇಲ್ಲ 17 ಕೊಡಿ. ಸೊ ಆಮೇಲೆ ಅಲ್ಲಿ ಎಕ್ಸ್ಪೋರ್ಟಲ್ಲಿ 3D ಆಬ್ಜೆಕ್ಟ್ ಅಂತ ಕೊಡಿ. ಆ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡುವಾಗ ಅಲ್ಲಿ ಕೆಳಕ್ಕೆ ಎಕ್ಸ್ಪೋರ್ಟ್ ಸೆಟ್ಟಿಂಗ್ಸಲ್ಲಿ OBJ ಸೆಲೆಕ್ಟ್ ಮಾಡ್ಕೊಳ್ಳಿ. OBJ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿಸ್ಟ್ರೇಟರ್ ಆಫ್ಟರ್ ಎಫೆಕ್ಟ್ಸಲ್ಲಿ ಕ್ಲಿಯರಾಗಿ ಇಂಪೋರ್ಟ್ ಮಾಡ್ಕೋಬೋದು. ಸೊ ಫಸ್ಟ್ ಆಮೇಲೆ OBJ ಆಗಿ ಎಕ್ಸ್ಪೋರ್ಟ್ ಎಲ್ಲಿ ಬೇಕೋ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಆಮೇಲೆ ಇದನ್ನು ನಾವು ಒಂದು ರೆಫರೆನ್ಸ್ ಆಗಿ ಇಟ್ಕೋಬೋದು, ಇಲ್ಲಾಂದರೆ ಇದನ್ನು ಒಂದು ಸ್ವಲ್ಪ ಎಲಿಮೆಂಟ್ಸ್ನ ಬಂದು ನಾವು ಆಫ್ಟರ್ ಎಫೆಕ್ಟ್ಸಲ್ಲಿ ಯೂಸ್ ಮಾಡ್ಬೋದು. ಅದು ಹೇಗಂದರೆ, ಫಸ್ಟು ಎಲ್ಲ ಲೇಯರ್ನೂ ನಾವು ಯಾವುದು ಮೇ ಬಿ ಅನಿಮೇಟ್ ಮಾಡಬೇಕು ಅಂತ ಇದ್ದರೆ ಅದು ಎಲ್ಲ ಲೇಯರ್ನೂ ಸಪ್ರೇಟ್ ಲೇಯರ್ ಮಾಡ್ಕೊಳ್ಳಿ. ಯಾವುದು ಅನಿಮೇಟ್ ಮಾಡ್ತಿರೋ ಅದು. ಯಾಕಂದರೆ ರೆಫರೆನ್ಸ್ಗೆ ಈಗ ನಾವು ಫುಲ್ಲು ಎಲ್ಲ 3D ಮಾಡಲ್ಲ, ಒಂದು ಕೆಲವುದನ್ನ ಬಂದು ಹಾಗೆ ಯೂಸ್ ಮಾಡಿ ಅದನ್ನೇ ಇಂಪೋರ್ಟ್ ಮಾಡ್ಕೊತೀವಿ ಅಂದಾಗ ಇದು ಫುಲ್ಲು ಲೇಯರ್ ಬೈ ಲೇಯರ್ ಆಗಿ ನೀವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಲೇಯರ್ ಟು ಲೇಯರ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಆ ಥರ ನರಸಿಂಹದು ಆ ವಿ ಅನ್ನೋದು ಕೂಡ ನಾನು ಬಂದು ಸೆಂಟ್ರಲ್ ಇರೋದು ಮಾತ್ರ ನಂಗೆ ಸಪ್ರೇಟ್ ಆಗಬೇಕು. ಸೊ ಆವಾಗ ನರಸಿಂಹ ಅನ್ನೋದು ಒಂದು ಸಪ್ರೇಟು ಟೆಕ್ಸ್ಟು, ಆಮೇಲೆ ಕೆಳಗಿರೋ ಲೋಟಸ್ ಫ್ಲೋರಲ್ಲು ಅದೊಂದು ಸಪ್ರೇಟು. ಸೊ ಅದೇ ಥರನೇ ನಾವು ಸಪ್ರೇಟ್ ಮಾಡ್ಕೋಬೇಕು ಎಲ್ಲನೂ. ಸೊ ಅದಾದಮೇಲೆ ನೀವು ಏನು ಮಾಡಬೇಕಂದ್ರೆ,
ಆಮೇಲೆ ಏನು ಮಾಡಬೇಕಂದ್ರೆ ನೀವು ಆಫ್ಟರ್ ಎಫೆಕ್ಟ್ಸ್ನ ಓಪನ್ ಮಾಡ್ಕೊಬೇಕು. ಆಫ್ಟರ್ ಎಫೆಕ್ಟ್ಸಲ್ಲಿ ಕಾಂಪೋಸಿಷನ್ನು 920x1080 30 ಫ್ರೇಮ್ ಪರ್ ಸೆಕೆಂಡು ಆ್ಯಡ್ ಮಾಡ್ಕೊತೀನಿ. ಆಮೇಲೆ ರೈಟ್ ಕ್ಲಿಕ್ ಮಾಡಿ ನ್ಯೂ ಸಾಲಿಡ್ ಕೊಡಿ. ಓಕೆನಾ, ನಾನು ಸಾಲಿಡ್ ಲೇಯರ್ ಬಂದು E3D ಅಂತ ಹಾಕಿ. ಆಮೇಲೆ ಏನು ಮಾಡ್ತೀನಿ ಅಂದರೆ ಇಲಿಸ್ಟ್ರೇಟರ್ ಫೈಲನ್ನು ಆಫ್ಟರ್ ಎಫೆಕ್ಟ್ಸಲ್ಲಿ ಇಂಪೋರ್ಟ್ ಮಾಡುವಾಗ ರಿಟೈನ್ ಸೆಲೆಕ್ಟ್ ಮಾಡಿ ಕಾಂಪೋಸಿಷನ್ನು ರಿಟೈನ್ ಲೇಯರ್ ಸೈಜನ್ನು ಕೊಡಬೇಕು. ಅವಾಗ ಏನಂದ್ರೆ ಅದೇ ಸೈಜಲ್ಲಿ ಎಲ್ಲ ಬರುತ್ತೆ. ಟ್ರಾನ್ಸ್ಪರೆನ್ಸಿ ಲೇಯರ್ನ ಓಪನ್ ಮಾಡಿ, ಬಿಕಾಸ್ ಅದು ಬೀಚ್ ಆ್ಯಡ್. ಸೊ ಇದೇ ನಮ್ಮದು ಫುಲ್ ಟೈಟಲ್. ಇಂಪೋರ್ಟ್ ಮಾಡಿ ಆಯಿತು. ಸೊ ಇಂಪೋರ್ಟ್ ಮಾಡಿದ್ಮೇಲೆ ಏನು ಮಾಡಬೇಕಂದ್ರೆ ಅದನ್ನು ನೆಕ್ಸ್ಟ್ ಹೋಗಿ ಲೇಯರ್ಗೆ ಎಫೆಕ್ಟ್ಸ್ಗೆ ಹೋಗಿ ವೀಡಿಯೋ ಕಾಪೈಲೈಟಲ್ಲಿ ಎಲಿಮೆಂಟ್ 3ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲಿಮೆಂಟ್ 3ನೇ ಸಪೋರ್ಟ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನನಗೆ ಯಾವುದು ಫಸ್ಟ್ ನಾನು ಮಾಡೋದು ಅಂದರೆ ನರಸಿಂಹದು ನಾನು ಮಾಡ್ತೀನಿ. ಈಗ ಫಸ್ಟ್ ನರಸಿಂಹ ಟೆಕ್ಸ್ಟ್. ಈಗ ನೋಡಿ, ಇದೊಂದು ಹೇಳ್ಕೊಡ್ತೀನಿ. ಈಗ ನೀವು ನಾರ್ಮಲಾಗಿ ಆ ಬೆವಿಲೆಲ್ಲ ಯೂಸ್ ಮಾಡಿದ್ದೀರಾ, ಬಟ್ ಇಲ್ಲಿ ನಂಗೆ ಆ ಬೆವಿಲೆಲ್ಲ ಬೇಡ, ನಾನು ಸಪ್ರೇಟಾಗಿ ನನಗೆ ಇದೇ ಟೆಕ್ಸ್ಟ್ ಸಾಕು, ನಾನು ಡೈರೆಕ್ಟಾಗಿ ಇದರಲ್ಲೇ ಮಾಡ್ತೀನಿ ಅನ್ನೋ ಅದನ್ನು ಹೇಳ್ಕೊಡ್ತೀನಿ ನೋಡಿ. ನರಸಿಂಹ ಟೆಕ್ಸ್ಟ್ ಎಫೆಕ್ಟ್ಸ್ ಅನ್ನೋದನ್ನ ಏನೇ ಇಂಪೋರ್ಟ್ ಮಾಡ್ಕೊಂಡು ಪ್ರೀಕಾಂಪ್ ಮಾಡ್ಕೊಬೇಕು. ಪ್ರೀಕಾಂಪ್ ಮಾಡಿದ್ಮೇಲೆ ಲೇಯರ್ಗೆ ಹೋಗ್ಬಿಟ್ಟು ಲೇಯರಲ್ಲಿ ಆಟೋ ಟ್ರೇಸ್ ಅಂತ ಇರುತ್ತೆ. ಆಟೋ ಟ್ರೇಸ್ನ ಸೆಲೆಕ್ಟ್ ಮಾಡಿ, ಆಟೋ ಟ್ರೇಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದರಲ್ಲಿರೋ ಆಟೋ ಟ್ರೇಸಲ್ಲಿ ನಿಮಗೆ ಕರೆಂಟ್ ಫ್ರೇಮ್ ಅಂದರೆ ಈಗ ನೀವು ಯಾವ ಸೆಲೆಕ್ಟ್ ಮಾಡಿದ್ರೋ ಆ ಫ್ರೇಮ್ ಮಾತ್ರನೇ ಬರುತ್ತೆ. ನೆಕ್ಸ್ಟು ಫ್ಯೂಚರ್ ಎಡಿಟಿಂಗ್ ಅಂದರೆ ನೆಕ್ಸ್ಟು ಏನಂದರೆ ವರ್ಕ್ ಏರಿಯಾ ಅಂತ ಕೊಟ್ಟರೆ, ನೀವು ಆ ಪ್ರೀಕಾಮ್ ಫೈಲಲ್ಲಿ ಅನಿಮೇಷನ್ಸ್ ಏನಾದರೂ ಮಾಡಿದರೆ ಅದು ಬಂದು ಎಲಿಮೆಂಟ್ರಿಲಿ ರಿಫ್ಲೆಕ್ಟ್ ಆಗಬೇಕಂದ್ರೆ ನೀವು ಒಂದು ಅದನ್ನು ವರ್ಕ್ ಏರಿಯಾ ಅಂತ ಕೊಡಬೇಕು. ಓಕೆನಾ, ಆಟೋ ಟ್ರೇಸು. ಆವಾಗ ಸೊ ನಿಮ್ಗೆ ಏನಾಯಿತು ಅದರಲ್ಲಿ ಇಂಪೋರ್ಟ್ ಆಗ್ಬೋದು ಎಕ್ಸ್ಟ್ರೂಡ್ ಮಾಡ್ಕೊಳ್ಳೋಕ್ಕೆ. ಸೊ ಓಕೆ ಅಂತ ಕೊಡಿ. ಕರೆಂಟ್ ಫ್ರೇಮ್ ನಾನು ನಿಮ್ಗೆ ಅದು ಹೇಳ್ಕೊಡ್ತೀವಿ ಹಿಂಗೆ ಅಂತ. ಆಮೇಲೆ ಕಸ್ಟಮ್ ಟೆಕ್ಸ್ಟು ಮಾಸ್ಕು, ಕಸ್ಟಮ್ ಲೇಯರಲ್ಲಿ ಎಲಿಮೆಂಟ್ರಲ್ಲಿ ಪಾತ್ ಲೇಯರ್ ಫಸ್ಟ್ ಒನ್ನು, ಮಾಸ್ಕು ಮತ್ತು ನರಸಿಂಹದ ಪ್ರೀಕಾಂಪ್ ಟೆಕ್ಸ್ಟ್ ಮಾಡಿದ್ರಲ್ಲ ಅದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಎಕ್ಸ್ಟ್ರೂಡ್ ಕೊಡಿ, ನಿಮಗೆ ಈ ಫಾಂಟ್ ಬಂದ್ಬಿಡುತ್ತೆ ಅಲ್ಲಿ. ಆಮೇಲೆ ನೀವೇನು ಮಾಡ್ತಾರೆ ಅಂದರೆ ಫಿಸಿಕಲಲ್ಲಿ ಇಲ್ಲೇ ಸಪ್ರೇಟು ನಿಮಗೆ ಫಾಂಟು ಸ್ಟೈಲ್ ಆಗಿ ಬರುತ್ತೆ. ಬಟ್ ನನಗೆ ಗೋಲ್ಡನ್ ಮೆಟೀರಿಯಲ್ ಬೇಕು. ಮೆಟೀರಿಯಲ್ಗೆ ಹೋಗಿ ಫಿಸಿಕಲ್ಗೆ ಅಂತ ಇರುತ್ತೆ, ಅದರಲ್ಲಿ ಗೋಲ್ಡ್ ಮೆಟೀರಿಯಲ್ ಇರುತ್ತೆ. ಅದನ್ನೆಂಟು ಡ್ರ್ಯಾಗ್ ಮಾಡಿ ಹಾಕಿ. ಆ ಡ್ರ್ಯಾಗ್ ಮಾಡಿ ಆದ್ಮೇಲೆ ಲೈಟಿಂಗ್ ಏನೋ ಸೆಟಪ್ ಮಾಡೋದಾಗಲಿ, ಮತ್ತು ಬೆವಿಲ್ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಂದ್ರೆ ಆ ಥರದ್ದು ಏನಾದರೂ ನೀವು ಎಕ್ಸ್ಟ್ರೂಡಿಷನ್ನು ಅದಕ್ಕೆ ಏನಾದರೂ ಬೇಕಂದರೆ ನೀವು ಮೆಟೀರಿಯಲ್ಲು ಆ ಥರ. ಆಮೇಲೆ ನಾವೇನು ಮಾಡ್ತೇನೆ, ನನಗೆ ಇದು ನಾರ್ಮಲಾಗಿ ನೀವು ಇಂಪೋರ್ಟ್ ಮಾಡಿರೋದನ್ನ ಇಂಪೋರ್ಟ್ ಮಾಡ್ಕೊಂಡು ಇದು ಮಾಡೋದು. ಬಟ್ ನನಗೆ ಮುಂದೆ ನಾನು ಇಲಿಸ್ಟ್ರೇಟಲ್ಲಿ ಬೆವಿಲ್ ಕ್ರಿಯೇಟ್ ಮಾಡಿದ್ನಲ್ಲ ಆ ಥರ ಟೆಕ್ಸ್ಟ್ ನನಗೆ ಬೇಕು ನಾನು. ಸೊ ನೀವು ಯಾವ OBJ ಫೈಲ್ ಆ ಅಸೆಟ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಇಂಪೋರ್ಟ್ಗೆ ಹೋಗಿ, ಇಂಪೋರ್ಟ್ ಪ್ರಿಫರೆನ್ಸಲ್ಲಿ ನೀವು ಲೋಡು ಮೆಟೀರಿಯಲ್ ಎಲ್ಲ ಕರೆಕ್ಟಾಗಿದೆ. ಸೊ ಓಕೆ ಅಂತ ಕೊಡಿ. ಓಕೆ ಕೊಟ್ಮೇಲೆ ಇದನ್ನ ಕ್ಯಾನ್ಸಲ್ ಮಾಡಿ, ಇದನ್ನ ಹೈಡ್ ಮಾಡಿಬಿಟ್ಟು ಸ್ಕೇಲಿಂಗಲ್ಲಿ ಸ್ಕೇಲ್ ಮಾಡಿ. ಸೊ ಸ್ಕೇಲ್ ಮಾಡಿ ಸ್ವಲ್ಪ ನಿಮಗೆ ಆ ಗೋಲ್ಡ್ ಕಲರು ಮೆಟೀರಿಯಲ್ ಇತ್ತಲ್ಲ ಆ ಫಿಸಿಕಲಲ್ಲಿ ಅದನ್ನೇ ಅದಕ್ಕೆ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡಿ. ಈ ನೋಡಿದ್ರೆ ಈ ನಾನು ಯಾಕೆ ಬೆವಿಲ್ ಈ ಥರ ಬರುತ್ತೆ ಬೇಕು ಅಂತ ಹೇಳಿದ್ರೆ ಈ ಥರ ಫಿನಿಶಿಂಗ್ ಬರುತ್ತೆ. ಸೊ ಟೆಕ್ಸ್ಟ್ ಬೆವಿಲ್ ಆ ಥರ ಬರುತ್ತೆ. ಓಕೆನಾ. ಸೊ ಗೋಲ್ಡು ಮೆಟೀರಿಯಲ್ಲು ಆಮೇಲೆ ನಿಮ್ಗೆ ಯಾವ ಥರ ಬೇಕು ಅನ್ನೋದು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಮೆಟೀರಿಯಲ್ ನಿಮ್ಮದು ಫಿಸಿಕಲ್ಲು ಶೇಡರು ಆಮೇಲೆ ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ ಥರ ಪೊಸಿಷನಲ್ಲಿ ಇರಬೇಕು, ಯಾವ ಥರ ಲೈಟಿಂಗು. ಈಗ ಎನ್ವಿರಾನ್ಮೆಂಟ್ ಕ್ಲಿಕ್ ಮಾಡ್ಕೊಳ್ಳಿ. ಮೆಟೀರಿಯಲ್ಲು ಇಲ್ಲ ನನಗೆ ಬೇರೆ ಮೆಟೀರಿಯಲ್ಸ್ ಏನಾದರೂ ಬೇಕಂದರೆ ಇದನ್ನು ಆ್ಯಡ್ ಮಾಡ್ಕೋಬೋದು. ಕ್ಲೀನ್ ಮೆಟೀರಿಯಲ್ ಆ್ಯಡ್ ಮಾಡಿದ್ರೆ ಇದು ಒಂಥರ ಕ್ರಂಚ್ ವೇಲಲ್ಲಿ ಒಂಥರ ಕೊಡ್ತಾ ಇರುತ್ತೆ. ಯಾವ ಮೆಟೀರಿಯಲ್ ಬೇಕೋ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಅದು ಸೆಲೆಕ್ಟ್ ಮಾಡಿ. ಸೊ ಮೆಟಲ್ ಗೋಲ್ಡು ಚೆನ್ನಾಗಿದೆ, ಗೋಲ್ಡ್ ಮೆಟೀರಿಯಲ್ಲು ಚೆನ್ನಾಗಿದೆ. ಆಮೇಲೆ ಎನ್ವಿರಾನ್ಮೆಂಟಲ್ಲಿ ಬೇಸಿಕ್ ಟೂಕಲ್ಲಿ ಹೋಗಿ ಸೆಲೆಕ್ಟ್ ಮಾಡಿ. ಆಮೇಲೆ 100% ambient ಇದೆಲ್ಲ ಬಂದು ಕ್ಲೀನ್ ಬ್ಲೂ ಫಿನಿಶಿಂಗ್ ಲೈಟಿಂಗ್ ಕೊಡುತ್ತೆ. ಓಕೆನಾ. ಸೊ ಆಮೇಲೆ ಓಕೆ ಅಂತ ಕೊಡಿ. ಗ್ರೂಪ್ ಒನ್ ಆಬ್ಜೆಕ್ಟ್ ಅಲ್ವಾ, ಕ್ರಿಯೇಟ್ ಗ್ರೂಪ್ನಲ್ಲಿ ಅಂತ ಕೊಟ್ಟರೆ ಆ ಗ್ರೂಪ್ನಲ್ಲಿ ಅಂದರೆ ಏನಾಗುತ್ತೆ ಅಂದರೆ ಅದು ಪೊಸಿಷನ್ ಚೇಂಜ್ ಆಗುತ್ತೆ, ಕನೆಕ್ಟ್ ಆಗಿರುತ್ತೆ ಇಂಟರ್ನೆಟ್. ಈಗ ಅದರದ್ದು ಪೊಸಿಷನ್ ಚೇಂಜ್ ಮಾಡ್ಬೋದು ನಾವು. ಸೊ ಅದೇ ಥರ ಲೈಟು, ಈಗ ನಾನು ಪ್ಯಾರಲಲ್ ಲೈಟ್ ಆ್ಯಡ್ ಮಾಡ್ಬೋದು. ಪ್ಯಾರಲಲ್ ಲೈಟ್ ಆ್ಯಡ್ ಮಾಡಿದ್ರೆ ಆ ಲೈಟು ರಿಫ್ಲೆಕ್ಟ್ ಆಗುತ್ತೆ ಆ ಫಾಂಟಲ್ಲಿ. ಇದರಲ್ಲಿ ನೀವು ಫಿಸಿಕಲ್ ರೆಂಡರ್ ಸೆಟ್ಟಿಂಗ್ಸ್ ಬಂದು ಎನ್ವಿರಾನ್ಮೆಂಟ್ ಇರುತ್ತೆ, ಅದರಲ್ಲಿ ಎಕ್ಸ್ಪೋಜರ್ ಜಾಸ್ತಿ ಮಾಡ್ಕೊಳ್ಳಿ, ಯಾಕಂದರೆ ಒಂದು ಸ್ವಲ್ಪ ಲೈಟಿಂಗ್ ಜಾಸ್ತಿ ಇರಲಿ ಅಂತ. ಆಮೇಲೆ ರೊಟೇಷನ್, ಎನ್ವಿರಾನ್ಮೆಂಟಲ್ ರೊಟೇಷನು ಯಾವ ಥರ ಬೇಕು ಅನ್ನೋದನ್ನ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಅಡಿಷ್ನಲ್ 100% ಏನ್ಬಿಟ್ಟು ಶ್ಯಾಡೋಸ್ ಬರುತ್ತೆ, ಡೆಪ್ತು ಮತ್ತು 360 ರೊಟೇಷನ್ನು, ಕಾಂಪ್. ಸೊ ಇದರಲ್ಲಿ ಸಿನಿಮಾ ಯಾವ್ದು ಸೆಲೆಕ್ಟ್ ಆಗುತ್ತೋ ಅದನ್ನ ಯೂಸ್ ಮಾಡಿ. ಸೀನ್ ಸೆಟಪ್ ಹೋಗಿ ತಿರ್ಗಾ ಓಪನ್ ಮಾಡಿ ಎನ್ವಿರಾನ್ಮೆಂಟಲ್ಲಿ ಯಾವ್ದು ಬೇಕು ಅಂತ ನೋಡಿ ಆ ಎನ್ವಿರಾನ್ಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಅದು ಬ್ಲರ್ ಫಿನಿಶಿಂಗ್ ಬೇಕು. ಇಲಿಸ್ಟ್ರೇಟರಲ್ಲಿ ಆಫ್ಟರ್ ಎಫೆಕ್ಟ್ಸಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ಆಫ್ಟರ್ ಎಫೆಕ್ಟ್ಸಲ್ಲಿ ಇಂಪೋರ್ಟ್ ಮಾಡಿದ್ಮೇಲೆ ಅದನ್ನು ಪ್ರೀಕಾಂಪ್ ಮಾಡ್ಕೊಬಿಡಿ. ಪ್ರೀಕಾಂಪ್ ಮಾಡಿದ್ಮೇಲೆ ಈ ಎಲಿಮೆಂಟ್ 3ಯಲ್ಲಿ ಹೋಗ್ಬಿಟ್ಟು ಎಲಿಮೆಂಟ್ 3ಯಲ್ಲಿ ಆ ಲೇಯರ್ ಒನ್ ಎನ್ವಿರಾನ್ಮೆಂಟ್ ಕಸ್ಟಮ್ ಟೆಕ್ಸ್ಚರ್ ಮ್ಯಾಪ್ಸ್ ಅಂತ ಇರುತ್ತಲ್ಲ ಆ ಕಸ್ಟಮ್ ಟೆಕ್ಸ್ಟ್ ಮ್ಯಾಪ್ಸು. ಆಮೇಲೆ ಅದರಲ್ಲಿ ಹೋಗ್ಬಿಟ್ಟು ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಇದನ್ನು ನಾವು ಇಲ್ಲಿ ಗ್ಯಾಶನ್ ಬ್ಲರ್ ಆ್ಯಡ್ ಮಾಡಿದ್ರೆ ಆವಾಗ ಬ್ಲರ್ ಫಿನಿಶಿಂಗ್ ಕೊಡುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೆಟೀರಿಯಲಲ್ಲಿ. ಸೊ ಸೀನ್ ಸೆಟಪ್ ಹೋಗಿ ಆಮೇಲೆ ಅದಕ್ಕೆ ಹೋಗ್ಬಿಟ್ಟು ಸ್ಕೇಲಿಂಗ್ ಮಾಡ್ಕೋಬೇಕು. ಸ್ಕೇಲಿಂಗ್ ಮಾಡಿ
ಕ್ಯಾಮ್ರಾ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ನರ್ಸಿಂಗ್ ಟೈಟಲ್ ಹೆಂಗೆ ಕ್ರಿಯೇಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ನೋಡಿ ನಿಮಗೆ. ರೊಟೇಷನ್ನು ಅನಿಮೇಷನ್ಸ್ ಏನಾದ್ರು ಮಾಡತ್ತಿದ್ರೆ, ಮತ್ತು ನೀವು ರೊಟೇಷನ್ ಸಿಂಪಲೇಷನ್ ಇದರಲ್ಲಿ ಮಲ್ಟಿ ಆಬ್ಜೆಕ್ಟಿಗೆ ಹೋದರೆ ಎಲ್ಲ ಅನಿಮೇಟ್ ಆಗುತ್ತೆ. ಓಕೆನಾ, ಎಲ್ಲ ಅನಿಮೇಟ್ ಆಗುತ್ತೆ. ರೊಟೇಷನ್ ರ್ಯಾಂಡಮ್ ಬೇಕಾ ನಿಮಗೆ, ಲೆಫ್ಟ್ ವೈ ಆ್ಯಕ್ಸಿಸು ಎಕ್ಸ್ ಆ್ಯಕ್ಸಿಸು ಆ ಥರ ಬೇಕಂದರೆ ಝೆಡ್ ಆ್ಯಕ್ಸಿಸ್ ಬೇಕು ಅಂದರೂ ಕೂಡ ನೀವು ಮಾಡ್ಬೋದು. ಈಗ ನೆಕ್ಸ್ಟ್ ಮಹಾವತಾರ ಫುಲ್ಲು ಮಾಡೋಣ. ಮಹಾವತಾರದ್ದು ಹೆಂಗಂದ್ರೆ ಅಂತ ಹೇಳಿದ್ರೆ ಅದೇ ಥರನೇ ಸೇಮ್ ಇದೇ ಥರನೇ. ಬಟ್ ಈಗ ನನಗೆ ನಾನು ಯಾವ ಫಾಂಟ್ ಯೂಸ್ ಮಾಡಿದ್ದೀನೋ, ಆ 3D ಯೂಸ್ ಮಾಡಿದ್ದೀನೋ ಅದೇ ಥರ ನನಗೆ ಬಂದು ಇಲ್ಲೂ ರಿಫ್ಲೆಕ್ಟ್ ಆಗಬೇಕು. ಇಲಿಸ್ಟ್ರೇಟರಲ್ಲಿ ಹೆಂಗೆ ಮಾಡೋದು, ಆ ಇಲಿಸ್ಟ್ರೇಟರ್ ರಿಫ್ಲೆಕ್ಟ್ ಆಗಬೇಕಂದ್ರೆ ನೋಡಿ, ರೈಟ್ ಕ್ಲಿಕ್ ಮಾಡಿ ಐ ಡ್ರಾಪರ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅಪಿರಿಯನ್ಸ್ ಅನ್ನೋದನ್ನ ಹಂಚಾಕಿರುತ್ತೆ ಅದನ್ನು ಚೆಕ್ ಮಾಡಿಕೊಂಡು ಎರಡು ಕ್ಯಾರೆಕ್ಟರ್ ಸ್ಟೈಲ್ನ ಮಾತ್ರ ಡಿಸೆಲೆಕ್ಟ್ ಮಾಡಿ ಡಿಸೆಲೆಕ್ಟ್ ಮಾಡಿ ಕ್ಲಿಕ್ ಕೊಟ್ಟರೆ ನಮ್ಗೆ ಅದೇ ಈಗ ನಾವು 3D ಏನಿರುತ್ತೋ ಅದನ್ನೆಲ್ಲ ಫುಲ್ಲು ನಮ್ಗೆ ಅದೇ ಬಂದ್ಬಿಡುತ್ತೆ. ಸರಿನಾ? ಸೊ ಇದೇ ಥರನೇ ತಿರ್ಗಾ ಅದು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಹೆಂಗೆ ಎಕ್ಸ್ಪೋರ್ಟ್ ಮಾಡಬೇಕು, ನನಗೆ ವಿ ಅನ್ನೋದು ಅನಿಮೇಟ್ ಮಾಡ್ತೀನಿ. ಮಹಾವತಾರನ ಇದೆರಡು ಸಪ್ರೇಟ್ ಇರಬೇಕು ನನಗೆ. ಓಕೆನಾ? ಸೊ ಸಪ್ರೇಟ್ ಇರಬೇಕಂದ್ರೆ ನಾನು ಸಪ್ರೇಟ್ ಎಕ್ಸ್ಪೋರ್ಟ್ ಮಾಡಬೇಕು OBJಗೆ. ಸೊ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದೇ ಥರ ಸೇಮ್ ಆ್ಯಸ್ ಪ್ರೀವಿಯಸ್ ನರಸಿಂಹ ಟೈಟಲ್ ಡಿಸೈನ್ ಮಾಡುತ್ತೆ ಅದೇ ಥರನೇ ನೀವು. ಸೊ ಈ ಸೈನ್ ಸೆಟಪ್ ಅಂತ ಹೋಗ್ಬಿಟ್ಟು ಸೈನ್ ಸೆಟಪ್ಗೆ ಹೋಗಿ ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡಿ, ಸೆಕೆಂಡ್ ಫೋಲ್ಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ಥರ ಫೈಲ್ ಇಂಪೋರ್ಟ್ಗೆ ಹೋಗಿ ನೆಕ್ಸ್ಟ್ ಮಹಾವತಾರದ ಟೆಕ್ಸ್ಟ್ನ ಅದೇ ಥರ ಆ್ಯಡ್ ಮಾಡಿ ಸ್ಕೇಲ್ ಮಾಡಿಬಿಟ್ಟು, ಸೊ ನೆಕ್ಸ್ಟ್ ಬಂದು ವಿ ಅನ್ನೋದು ವಿ ಐಕಾನ್ನ ಬಂದು ಕೂಡ ನಾನು ಕ್ರಿಯೇಟ್ ಮಾಡಿರೋದನ್ನ ಅದನ್ನು ಒಂದು ಸ್ವಲ್ಪ ದೊಡ್ಡ ಮಾಡಿ ಅಲೈನ್ಮೆಂಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡಿದ್ಮೇಲೆ ಸೇಮ್ ಮೆಟೀರಿಯಲ್ನ ಅಲ್ಲಿ ಯಾವ್ದು ಯೂಸ್ ಮಾಡಿದ್ರು ಗ್ರೂಪ್ 1ಗೆ ನರಸಿಂಹ ಟೈಟಲ್ ಡಿಸೈನ್ಗೆ ಮೆಟೀರಿಯಲ್ನ ಅದೇ ಮೆಟೀರಿಯಲ್ನ ಇದಕ್ಕೆ ಕಾಪಿ ಮಾಡಾಕ್ಬಿಡಿ. ಸೊ ಸ್ಕೇಲ್ ಯಾವ್ದು ಬೇಕೋ ಸ್ಕೇಲ್ ಮಾಡಿಕೊಂಡು ಮೆಟೀರಿಯಲ್ ಟೈಪು ಕಾಪಿ ಮೆಟೀರಿಯಲ್ ಪೇಸ್ಟ್ ಮೆಟೀರಿಯಲ್ ಅಷ್ಟೇ. ಸೊ ಈಗ ಎರಡು, ಬಟ್ ಇದಕ್ಕೆ ರೆಡ್ ಮೆಟೀರಿಯಲ್ ಇರಬೇಕು. ಯಾಕಂದರೆ ನೀವು ಡಿಫ್ರೆಂಟ್ ಮೆಟೀರಿಯಲ್ ಆ್ಯಡ್ ಬರಬೇಕಂದ್ರೆ ಅಲ್ಲಿ ನೀವು ಕಲರ್ ಡಿಫ್ರೆಂಟ್ ಕೊಟ್ಟಿದ್ರೆ ಕಲರ್ ಬರುತ್ತೆ, ಇಲ್ಲಾಂದ್ರೆ ರೆಡ್ ಕಲರು ಐಕಾನ್ಗೆ ಬರೋಲ್ಲ. ಸೊ ಆಮೇಲೆ ಕಾಪಿ ಪೇಸ್ಟ್ ಮಾಡಿ ಮೆಟಲ್ ಗೋಲ್ಡ್ ಎಕೋ ಕಲರು ಚೆನ್ನಾಗಿದೆ. ಸೊ ಅದನ್ನೇ ಯೂಸ್ ಮಾಡಿ ಎಲ್ಲದಕ್ಕೂ ಮೆಟೀರಿಯಲ್ ಪೇಸ್ಟ್ ಮಾಡ್ಬೋದು. ರಿಫ್ಲೆಕ್ಟಿವಿಟಿ ಕಲರ್ ಮಾತ್ರ ಚೇಂಜ್ ಮಾಡಿ, ರಿಫ್ಲೆಕ್ಟಿವಿಟಿ ಮಾತ್ರ ಕಲರ್ ಚೇಂಜ್ ಮಾಡಿದ್ರೆ ಅದು ರೆಡ್ ಕಲರ್ ಆಗುತ್ತೆ. ಸೊ ಅದೇ ಥರ ಸೇಮ್ ಮಾಡಿ ಗ್ರೂಪ್ 1 ಇದು ಗ್ರೂಪ್ 2 ಲೇಯರ್ ಅಲ್ವಾ, ಗ್ರೂಪ್ 2 ಲೇಯರ್ ಕ್ರಿಯೇಟ್ನಲ್ಲಿ ಮಾಡ್ಕೊಳ್ಳಿ. ಅನಿಮೇಟ್ ಸೈಜ್ನ ಮೇಲೆ ಕೆಳಗೆ ಮಾಡ್ಕೊಳ್ಳಿ. ನರಸಿಂಹ ಟೆಕ್ಸ್ಟ್ ಮಹಾವತಾರ ಟೆಕ್ಸ್ಟ್ ಅಂತ ಹಾಕಿ ಸ್ಕೇಲ್ ಮಾಡಿ ನಿಮ್ಗೆ ಯಾವ ಥರ ಪೊಸಿಷನ್ ಅದೇ ನಾವು ಅಲೈನ್ಮೆಂಟ್ ಮಾಡಿದ್ನೋ ಅದೇ ಥರ ಪೊಸಿಷನ್ಗೆ ಕರೆಕ್ಟ್ ಅಲೈನ್ ಮಾಡ್ಕೊಳ್ಳಿ. ಅದೇ ಥರನೇ 50 ಅದೇ ಥರನೇ ನಾವು ಈಗ ನೆಕ್ಸ್ಟು ಬೇರೆ ಇದೆಯಲ್ಲ ನೋಡಿ, ಕ್ಯಾಮ್ರಾದಲ್ಲಿ ರೊಟೇಷನ್ನು ಅದೆಲ್ಲ ನೋಡಿ ಇದು ಫುಲ್ಲು 3D ಕರೆಕ್ಟಾಗಿ ಬಂದಿದೆ. ಸೊ 3D ನೆಕ್ಸ್ಟ್ ಬಂದಿದೆ ಅಂದರೆ ನೆಕ್ಸ್ಟು ಬೇರೆ ಐಕಾನ್ಸು ಬೇರೆ ಮೇಲೆ ಫ್ಲೋರಲ್ ಐತಲ್ಲ, ಫ್ಲೋರಲ್ಲು ಮತ್ತು ಅದು ಲೋಟಸ್ದು ಇದಿದೆ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ನಾನು 2 ಆರೋಸ್ನ ಕ್ಲಿಕ್ ಮಾಡಿ ಪಿಕ್ ಮಾಡ್ಕೊತೀನಿ. ಇದನ್ನು ನಾನು ಅನಿಮೇಟ್ ಮಾಡ್ತೀನಿ. ನನಗೆ ಇದು ಬಂದು ಸ್ಕೇಲ್ ಅನಿಮೇಷನ್ಸ್ ಆಗಬೇಕು. ನಾನು ಹೇಳಿದ್ನಲ್ಲ ಅವಾಗೆ ನಿಮ್ಗೆ ಏನೇ ಬೇಕಾದ್ರೂ ಪ್ರೀಕಂಪೈಲ್ ಮಾಡಿಬಿಟ್ಟು ನೀವು ಎಲಿಮೆಂಟ್ರಿಯಲ್ಲಿ ನೀವು ಇಂಪೋರ್ಟ್ ಮಾಡ್ಕೋಬೋದು. ಆವಾಗ ಅನಿಮೇಷನ್ನ ರಿಫ್ಲೆಕ್ಟ್ ಮಾಡ್ಬೋದು. ಹೆಂಗಂದ್ರೆ ಆಟೋ ಟ್ರೇಸ್ ಮಾಡಿ ನಾವು ರಿಫ್ಲೆಕ್ಟ್ ಮಾಡ್ಕೋಬೋದು ಅನಿಮೇಷನ್ಸ್ನ. ಸೊ ಸ್ಕೇಲಿಂಗ್ ಅನಿಮೇಷನ್ ಮಾಡ್ಕೊತೀನಿ. ಸೊ ಆ್ಯಂಕರ್ ಪಾಯಿಂಟ್ನ ಬಂದು ರೈಟ್ಗೆ ಇರೋದನ್ನ ರೈಟ್ಗೆ ಅಲೈನ್ಮೆಂಟ್ ಮಾಡ್ಕೊಂಡು, ಸೊ ಸ್ಕೇಲಲ್ಲಿ ಎಸ್ ಕೊಡಿ, ಅದರ ಜೊತೆಗೆ ಸ್ಕೇಲ್ನ ಮುಂದೆ ಮಾಡಿ, ಸ್ಕೇಲ್ನ 0 ಕೊಡಿ. ಸೊ ಆಮೇಲೆ ಕೀ ಫ್ರೇಮು ರೈಟ್ ಕ್ಲಿಕ್ ಮಾಡಿ ಸೊ ಇದು ಓಕೆ, ನಮ್ಗೆ ಯಾವ ಥರ ಬೇಕು ಅಂತ ಟ್ರೆಂಡ್ ಮಾಡಿ ಕೀ ಫ್ರೇಮ್ ಸಿಸ್ಟಲ್ಲಿ ಈಸಿ ಅಂತ ಆ್ಯಡ್ ಮಾಡಿಬಿಟ್ಟು ಗ್ರಾಫ್ ಸೆಲೆಕ್ಟ್ ಮಾಡಿಬಿಟ್ಟು ಗ್ರಾಫಲ್ಲಿ ನಮಗೆ ಯಾವ ಥರ ಫ್ಲೋರಲ್ಲಿ ಬೇಕು ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಡಿಟ್ ಗ್ರಾಫ್ ಹೋಗಿ ಗ್ರಾಫ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಓಕೆ. ನಾನು ಲೋಟಸ್ ಅನ್ನೋದು ಸ್ವಲ್ಪ ಸ್ಕೇಲಿಂಗ್ ಏನಾದ್ರು ಅನಿಮೇಷನ್ ಮಾಡಬೇಕು ಅಂದ್ಬಿಟ್ಟು ನಾನು ಸ್ಕೇಲ್ 0 ಕೊಡ್ತೀನಿ. ಈಗ ಕರೆಕ್ಟಾಗಿರುತ್ತೆ ಕೀ ಫ್ರೇಮ್ಸ್ ಇಷ್ಟೇ. ಸೊ ಈ ಥರ ಆದಮೇಲೆ ನೀವೇನು ಮಾಡಬೇಕಂದ್ರೆ ನೆಕ್ಸ್ಟು ಈ ಥರ ಸ್ಕೇಲ್ ಅನಿಮೇಷನ್ಸ್ ಆಯಿತಾ. ನೆಕ್ಸ್ಟ್ ನನಗೆ ಏನು ಮಾಡಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಲೇಯರ್ಗೆ ಹೋಗಿ ಆಟೋ ಟ್ರೇಸ್ ಅಂತ ಇರುತ್ತೆ. ಏನನ್ನು ಸೆಲೆಕ್ಟ್ ಮಾಡಬೇಕು. ನೀವು ವರ್ಕ್ ಏರಿಯಾನ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ಅದೆಲ್ಲ ಅನಿಮೇಷನ್ಸು ಅದು ಎಲ್ಲಿಂದ ಫಸ್ಟಿಂದ ಅನಿಮೇಷನ್ ಆಗುತ್ತೆ ಫುಲ್ ಆಗುತ್ತೆ. ಸೊ ಆಮೇಲೆ ಆಟೋ ಟ್ರೇಸ್ 1-2 ನಿಮಿಷ ಆಗುತ್ತೆ, ಆಮೇಲೆ ಬರುತ್ತೆ. ಸೊ ಇದನ್ನು ಆಟೋ ಟ್ರೇಸ್ನ ಬಂದು ಎಲಿಮೆಂಟ್ ರೆಡಿಯಲ್ಲಿ ಹೋಗಿ ನೀವು ಕಸ್ಟಮ್ ಲೇಯರಲ್ಲಿ ಸೆಕೆಂಡ್ ಪಾತ್ ಲೇಯರ್ನಾಗಿ ನೀವು ಚೂಸ್ ಮಾಡ್ಕೋಬೋದು. ಆಟೋ ಟ್ರೇಸು ಎಫೆಕ್ಟ್ ಆ್ಯಂಡ್ ಮಾಸ್ಕ್ ಇದು ಎನಿಥಿಂಗ್ ಈಸ್ ಫೈನ್. ಆಮೇಲೆ ನೆಕ್ಸ್ಟು ಹೋಗ್ಬಿಟ್ಟು ನೀವು ಸೀನ್ ಸೆಟಪ್ ಹೋಗಿ ನೆಕ್ಸ್ಟು ಏನೇನು ಉಂಟು ಗ್ರೂಪ್ 3 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೂಪ್ 3 ಸೆಲೆಕ್ಟ್ ಮಾಡಿ ಇಲ್ಲಿ ಇಂಪೋರ್ಟ್ ಗ್ರೂಪ್ 3 ಫ್ಲೋರಲ್ ಅಂತ ಹಾಕ್ಬಿಟ್ಟು ಎಕ್ಸ್ಟ್ರೂಡ್ಗೆ ಹೋಗಿ ಸೆಲೆಕ್ಟ್ ಮಾಡಿ ಕಸ್ಟಮ್ 3 ಪಾರ್ಟ್. ಸೊ ಇಲ್ಲಿ ಬರ್ತಿಲ್ಲ ಯಾಕಂದರೆ ಅದು ಅನಿಮೇಟ್ ಕ್ಲೋಸ್ ಇದೆ. ಸೊ ಆವಾಗ ನಾವೇನು ಮಾಡಬೇಕಂದ್ರೆ ಅದು ಮುಂದೆ ಬಂದಬೇಕು. ಸೊ ನೆಕ್ಸ್ಟು ಕಸ್ಟಮ್ 2 ಅಲ್ಲಿರೋದು. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೊ ಅದು ಸೆಲೆಕ್ಟ್ ಮಾಡ್ಕೊಂಡು ಹೆಂಗೆ ಅಲೈನ್ಮೆಂಟ್ ಬೇಕೋ ಆ ಥರ ಮಾಡಿ. ಮೆಟೀರಿಯಲ್ನ ಸೇಮ್ ಮೆಟೀರಿಯಲ್ ಕಾಪಿ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಯಾವ್ದು ಬೆವಿಲ್ ಬೇಕಾ, ಎಕ್ಸ್ಟ್ರೋಷನ್ನು, ಬೆವಿಲ್ ಸ್ಕೇಲ್ ಕಮ್ಮಿ ಮಾಡ್ಕೊಳ್ಳೋದು ಆಗಲಿ, ಅದ್ರ ಜೊತೆಗೆ ನೀವು ಬಂದು ಬೆವಿಲ್ ಸ್ಕೇಲು ಮತ್ತು ಅವಾಗ ತಿರ್ಗಾ ಬಂದು ಇದು ಗ್ರೂಪ್ 3 ಐತಲ್ಲ, ಗ್ರೂಪ್ 3 ಬಂದು ಗ್ರೂಪ್ 3 ಸೇಮ್ ಕ್ರಿಯೇಟ್ನಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ಅನಿಮೇಟ್ ಮಾಡೋಕ್ಕಾಗಲಿ, ಅದು ಪೊಸಿಷನ್ ಚೇಂಜ್ ಮಾಡೋಕ್ಕಾಗಲಿ ಅದು ಯೂಸ್ ಆಗುತ್ತೆ. ಸೊ ಅದನ್ನ ಕೆಳಕ್ಕೆ ಇಟ್ಕೊಳ್ಳಿ. ಸೇಮ್ ಇದಾಯ್ತಲ್ಲ, ಇದೇ ಥರನೇ ಸೇಮು ನೀವು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಮೇಲೆ ಇರೋ ಫ್ಲೋರಲ್ಲಿಗೆ ನೋಡಿ ಅನಿಮೇಟ್ ಆಗ್ತಾಯಿದೆ. ಓಕೆನಾ. ಸೊ ಇದೇ ಥರನೇ ಸೇಮ್ ನೀವು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಮೇಲೆ ನೆಕ್ಸ್ಟ್ ಯಾವ್ದು ಇರುತ್ತೋ ಅದಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ಯಾವುದಪ್ಪ ಮೇಲೆ ಫ್ಲೋರಲ್ಲಿ ಇರೋದು. ಸೊ ಇದನ್ನು ಪ್ರೀ ಕಂಪ್ ಮಾಡ್ಕೊಂಡು ಸೇಮ್ ಅನಿಮೇಟ್ ಮಾಡ್ತಿರೋ ಏನು ಮಾಡ್ತಿರೋ ನೋಡಿ. ಆ ಥರ ನಾನು ಪ್ರೀ ಕಂಪ್ ಮಾಡ್ಕೊತೀನಿ. ಹತ್ರ ಸೆಗ್ಮೆಂಟ್ಸ್ ಜಾಸ್ತಿ. ಸೊ ಇದು ಫೈನ್, ಐ ಥಿಂಕ್ ದಿಸ್ ಇಸ್ ಫೈನ್ ಅಂತ. ಸೊ ಆಮೇಲೆ ತಿರ್ಗಿ ಓಕೆ ಕೊಟ್ಬಿಟ್ಟು ಅದ್ರ ಜೊತೆಗೆ ನೆಕ್ಸ್ಟು ಕಾಂಪೋಸಿಟಿಂಗ್ ಮಾಡ್ಬಿಡೋಣ. ಕಾಂಪೋಸಿಟಿಂಗ್ ಮಾಡಿಬಿಟ್ಟು ಆಮೇಲೆ ಅನಿಮೇಷನ್ಸ್ ಮಾಡೋಣ. ಸೊ ನಾವು ಫ್ರೀ ಬೇಕಾದ್ರೆ ಸಮ್ ಕ್ಲೌಡ್ಸ್ ಬ್ಯಾಕ್ ಎಂಡಲ್ಲಿ ಏನಾದರೂ ಆ್ಯಡ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿದೆ. ಸೊ ಕ್ಲೌಡ್ಸ್ ಯಾವುದು ಬೇಕೋ, ಕ್ಲೌಡ್ ವಿತ್ ಲೈಟಿಂಗ್ ಯಾವ ಥರ ಬೇಕಿರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕೋ ಅದು. ಈ ಒರಿಜಿನಲ್ ಫೈಲ್ಸು ಕೂಡ ನಾನು ಬಂದು ನಿಮಗೆ ಲಿಂಕ್ಗಳನ್ನ ಆ್ಯಡ್ ಮಾಡಿರ್ತೀನಿ, ಸೋರ್ಸ್ ಫೈಲ್ಸು. ನಿಮ್ಗೆ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಅದರಲ್ಲಿ. ಸೊ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಡೌನ್ಲೋಡ್ ಮಾಡ್ಕೊತೀನಿ. ಆಮೇಲೆ ಇದನ್ನು ಡೌನ್ಲೋಡ್ ಮಾಡ್ಕೊತೀನಿ. ಈ ಒಂದು ಸೆಟ್ ಆಫ್ ನಮ್ಮದು ಕಾಂಪೋಸಿಟಿಂಗ್ ಮಾಡುವಾಗ 3 ನೋಡೋಣ. ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿದ್ಮೇಲೆ ಸೊ ಇಂಪೋರ್ಟ್ ಮಾಡಿ ಅಲ್ಲಿ ಆ್ಯಡ್ ಮಾಡ್ಕೋಬೋದು. ಬ್ಯಾಕ್ ಎಂಡ್ಗೆ ಆಡಿ ಕಾಂಪೋಸಿಟಿಂಗ್ ಮಾಡೋಣ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನೋಡಿ, ಈ ಥರನೂ ಬರುತ್ತೆ. ಇದು ಹ್ಯಾರಿ ಪಾಟರ್ ಥರ ಆಗುತ್ತೆ. ಸೊ ಬೇರೆದು ನೋಡಿ, ಇದು ಚೆನ್ನಾಗಿದೆ. ಸ್ಕೇಲ್ ಮಾಡ್ಕೊಂಡು ನೆಕ್ಸ್ಟು ಕರ್ವ್ ಆ್ಯಡ್ ಮಾಡಿ. ಕರ್ವ್ ಆ್ಯಡ್ ಮಾಡಿದ್ರೆ ಇದು ನಿಮಗೆ ಬ್ಲ್ಯಾಕ್ ಆ್ಯಂಡ್ ಡೆಪ್ತು ಸೈಡ್ ನನಗೆ ಹೆಂಗಿದ್ರು ಬ್ಲ್ಯಾಕ್ ಬೇಕು ನನಗೆ ಆ್ಯಕ್ಚುಲಿ. ಸೈಡಲ್ಲಿ ಫುಲ್ ಕರ್ವ್ ವಿಗ್ನೇಟ್ ಆ್ಯಡ್ ಮಾಡ್ಕೊಳ್ಳಿ. ವಿಗ್ನೇಟ್ ಅಂದರೆ ಏನಿಲ್ಲ, ವಿಗ್ನೇಟ್ ಅಂದರೆ ಏನಿಲ್ಲ, ಅದು ಫೋಕಸ್ ಕೊಡುತ್ತೆ ನಮಗೆ. ಓಕೆನಾ. ಆಲ್ 4 ಸೈಡ್ಸ್ ಬಂದು ಬ್ಲ್ಯಾಕ್ ಡೆಪ್ತ್ ಇರುತ್ತೆ. ಬಟ್ ಅವಾಗ ನಾವು ನೋಡುವಾಗ ಬಂದು ನಮಗೆ ಫೋಕಸ್ ಆಗೋಕ್ಕೋಸ್ಕರ ಇರುತ್ತೆ. ಮಾಸ್ಕ್ ತಗೊಳ್ಳೋಕ್ಕೆ ಡಬಲ್ ಕ್ಲಿಕ್ ಮಾಡಿದ್ರೆ ಮಾಸ್ಕ್ ಆಗುತ್ತೆ. ಡಬಲ್ ಕ್ಲಿಕ್ ಮಾಡಿ ಅಲ್ಲಿ ಹ್ಯಾಡಿಗೆ ಹೋಗಿ ಇನ್ವರ್ಟ್ ಕೊಡಿ. ಫೆದರ್ ಜಾಸ್ತಿ ಆ್ಯಡ್ ಮಾಡಿ ಇನ್ವರ್ಟೆಡ್ ಕೊಟ್ಟರೆ ನಿಮಗೆ ಅಲ್ಲಿ ನೋಡಿ ಫೋಕಸ್ ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನನಗೆ ಸಬ್ಟ್ರಾಕ್ಷನ್ ಆ್ಯಡು ಸ್ಕ್ರೀನ್ ಡಾರ್ಕ್ ಮಾಡ್ಕೊಳ್ಳಿ. ಸೊ ಆಮೇಲೆ ಕರ್ವ್ಸ್ನ ಆ್ಯಡ್ ಮಾಡಿ. ಮತ್ತು ಈ ಕ್ಲೌಡ್ ಚೆನ್ನಾಗಿದೆ ಆ್ಯಕ್ಚುಲಿ, ಅದಕ್ಕಿಂತ ಈ ಕ್ಲೌಡ್ ಚೆನ್ನಾಗಿದೆ. ಸೊ ಇದನ್ನು ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ನಾರ್ಮಲ್ ಬ್ಲೆಂಡಿಂಗ್. ಸೊ ಮಾಸ್ಕ್ ಫೆದರ್ ಆ್ಯಡ್ ಮಾಡಿ. ಯಾಕಂದರೆ ಅದು ಬ್ಯಾಕ್ ಹ್ಯಾಂಡಲ್ಲಿ ಇದು ಇರುತ್ತೆ. ಸೊ ಇದು ಮುಂದೆ ಇರುತ್ತೆ. ಓಕೆನಾ. ಸೊ ಕಾಂಪೋಸಿಟ್ ಮಾಡ್ಬೋದು. ಸೊ 2 ಲೇಯರ್ನ ಮಿಕ್ಸ್ ಮಾಡ್ಕೋಬೋದು. 2 ಲೇಯರ್ನ ಮಿಕ್ಸ್ ಮಾಡಿ ಇದು ಸ್ವಲ್ಪ ಆ್ಯಡ್ ಆಗೋ ಥರ ಮಾಡ್ಬೋದು. ಸೊ ನೆಕ್ಸ್ಟು ನಾವು ಲೆಟ್ಸ್ ಮೂವ್ ಆನ್ ಅನಿಮೇಷನ್ನಲ್ಲಿ ಯಾವ್ದು ಮೂವ್ ಆನ್ ಅನಿಮೇಷನ್ನಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಗ್ರೂಪ್ 1ಅಲ್ಲಿ ರೊಟೇಷನ್ ಸೈಡ್ ನೋಡಿ, ಫುಲ್ ರೊಟೇಷನ್ ಆಗ್ತೈತೆ. ನನಗೆ ಫುಲ್ ರೊಟೇಷನ್ ಬೇಡ ಅಂದರೆ ರೆಪ್ಲಿಕಾ ಎಫೆಕ್ಟ್ಸು ಇರುತ್ತೆ, ಸ್ಕ್ಯಾಟರಿಂಗ್ ಮಾಡ್ಬೋದು ನೀವು. ಇಲ್ಲ ನನಗೆ ಒಂದೊಂದು ನರಸಿಂಹ NARSIMH ಅನ್ನೋದು ಬಂದು ಆಟೋಮೆಟಿಕ್ ರನ್ ಆಗಬೇಕು ಅಂದರೆ ಮಲ್ಟಿ ಆಬ್ಜೆಕ್ಟ್ನ ಎನೇಬಲ್ ಮಾಡ್ಕೊಳ್ಳಿ. ಮಲ್ಟಿ ಆಬ್ಜೆಕ್ಟ್ನ ಎನೇಬಲ್ ಮಾಡ್ಕೊಂಡ್ರೆ ನಿಮಗೆ ಬಂದು ನೋಡಿ, ಮಲ್ಟಿ ಆಬ್ಜೆಕ್ಟ್ನ ಎನೇಬಲ್ ಮಾಡ್ಕೊಂಡ್ರೆ ನಿಮಗೆ X ಆ್ಯಕ್ಸಿಸ್ Y ರೊಟೇಷನ್ ನೋಡಿ ನರಸಿಂಹ ಎಲ್ಲ. ಸೊ ಅದರಲ್ಲಿ Y ಆ್ಯಕ್ಸಿಸ್ನ ನರಸಿಂಹನ ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು 0 ಎಂದರನ್ನು 136 42 ಆ್ಯಡ್ ಮಾಡಿಕೊಂಡು ಕೀ ಫ್ರೇಮ್ ಮಾಡ್ಕೊಳ್ಳಿ. ಸೊ ಅದೇ ಥರ ನೋಡಿ ಈ ಥರ ಎಲ್ಲ ತೋರಿಸ್ತಿದೆ. ಸೊ ನಿಮ್ಗೆ ಯಾವ ಥರ ಅನಿಮೇಷನ್ ಬೇಕು ಅನ್ನೋದನ್ನ ಮಲ್ಟಿ ಆಬ್ಜೆಕ್ಟಲ್ಲಿ ನೀವು ಅನಿಮೇಟ್ ಮಾಡ್ಕೋಬೋದು. ಓಕೆನಾ.
ಫೋರ್ಸ್ ಒಪಾಸಿಟಿ, ನನಗೆ ಒಪಾಸಿಟಿ ಕಮ್ಮಿಯಿಂದ ಬರಬೇಕು, ನನ್ನ ಪಾರ್ಟಿಕಲ್ ರೊಟೇಷನಲ್ಲಿ ಫೋರ್ಸ್ ಒಪಾಸಿಟಿ ಕಮ್ಮಿ ಮಾಡಿಕೊಂಡು ನನಗೆ ಈ ಥರ ಬರಬೇಕು. ಸೊ ನಿಮ್ಗೆ ಯಾವ ಥರ ಬೇಕೋ ಅನಿಮೇಟ್ನ ಒಂದು ಅನಿಮೇಟ್ ಮಾಡ್ಕೊಳ್ಳೋದು ಅದು ನಿಮ್ಗೆ ಇಷ್ಟ. ಸೊ ನೆಕ್ಸ್ಟ್ ಬಂದು ನಾವು ಗ್ರೂಪ್ 2ಗೆ ಹೋಗೋಣ. ಮಹಾವತಾರನ ಸೆಗ್ಮೆಂಟ್ ಮಹಾವತಾರ. ಸೊ ವೈ ರೊಟೇಷನ್ನ ಕೊಟ್ಬಿಟ್ಟು ವೈ ರೊಟೇಷನ್ ಹಿಂದೆ ಬಂದು ನಿಮಗೆ 0ನೇ ನನಗೆ ಲೆಫ್ಟ್ -72 ಟು -81ಇಂದ ನನಗೆ 0 ಆಗಬೇಕು. ಸೊ ಹೀಗೆ. ಸೊ ನೆಕ್ಸ್ಟ್ ನನಗೆ ಬಂದು ಆ ಸೆಂಟ್ರಲ್ ಇರೋದು ಮಾತ್ರ ನನಗೆ ಅನಿಮೇಟ್ ಹಾಕ್ಬಾರ್ದು, ಅಲ್ಲಿ ಬೇರೆ ಹತ್ರ ಬೇಕು ನನಗೆ. ಸೊ ಅವಾಗ ಏನು ಮಾಡ್ತೀನಿ ಅಂದರೆ ಫೋರ್ಸ್ ಒಪಾಸಿಟಿ ನಾರ್ಮಲ್ ಒಪಾಸಿಟಿ ಎಲ್ಲ ಕಮ್ಮಿ ಮಾಡ್ಕೊಳ್ಳಿ. ಸೊ ಹಿಂಗೆ ನಿಮ್ಗೆ ಯಾವ ಥರ ಬೇಕೋ ಅಲೈನ್ ಮಾಡ್ಕೊಂಡು ಕಂಟೆಂಟ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಅನಿಮೇಷನ್ಸ್ ಬೇಕೋ ಅದು ನಿಮ್ಮದು ಡಿಪೆಂಡ್ ಆಗಿರೋದು. ಸೊ ಇದು ನನಗೆ ಫೈನ್ ಅನಿಸುತ್ತೆ. ಬಟ್ ನನಗೆ ಅದು ಸೆಂಟ್ರಲ್ ಇರೋದ್ರಿಂದ ಸಪ್ರೇಟ್ ಲೇಯರ್ ಬೇಕು, ಯಾಕಂದರೆ ಅದರಲ್ಲಿ ಬಂದು ನನಗೆ ಬೇರೆ ಥರ ಅನಿಮೇಟ್ ಮಾಡೋಣ ಅಂತ. ಸೊ ಗ್ರೂಪ್ ಲೇಯರ್ ಕ್ರಿಯೇಟ್ ಮಾಡ್ತೀವಿ, ಗ್ರೂಪ್ 5 ಕ್ರಿಯೇಟ್ ಮಾಡಿ, ಸಿಂಬಲ್ಸ್ ಅಂತ ಆ್ಯಡ್ ಮಾಡಿ 5 ಅಂತ ಕ್ರಿಯೇಟ್ ಮಾಡಿ. ಆ 5 ಗ್ರೂಪ್ನ ತಿರ್ಗಾ ಕ್ರಿಯೇಟ್ ನಲ್ಲು ಬಂದು ಕ್ರಿಯೇಟ್ ನಲ್ಲಲ್ಲಿ ಗ್ರೂಪ್ ನಲ್ ಕ್ರಿಯೇಟ್ ಮಾಡಿ ಅದನ್ನು ಅಲ್ಲಿ ಅಲೈನ್ಮೆಂಟ್ ಮಾಡ್ಕೋಬೇಕು. ಅದನ್ನು ಅಲೈನ್ಮೆಂಟ್ ಅಲ್ಲಿ ಮಾಡಿ ಅದರಲ್ಲಿ ಜೊತೆಗೆ ನೀವು ಅನಿಮೇಷನ್ಸ್ ಮಾಡ್ಕೋಬೋದು. ಅದರಲ್ಲಿ ಐಕಾನ್ ಇದೆಯಲ್ಲ ಅದನ್ನು ಬಂದು ನಾನು ಇಲ್ಲಿ ಇಂಪೋರ್ಟ್ ಮಾಡ್ಕೊತೀನಿ. ಯಾವ ಲೇಯರಿಂದ ನಾನು ಪ್ರಿಂಟ್ ಕಮ್ ಮಾಡಿರೋದು ಆ ಲೇಯರಿಂದ ಕಾಪಿ ಮಾಡ್ಕೊತೀನಿ. ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಶೇಪ್ ಫ್ರಮ್ ವೆಕ್ಟರ್ ಲೇಯರ್ ಅಂತ ಕ್ಲಿಕ್ ಮಾಡ್ತೀನಿ. ಅದು ಕ್ಲಿಕ್ ಮಾಡಿದ ತಕ್ಷಣ ನನಗೆ ಒಂದು ವೆಕ್ಟರ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಬಂದು ನಾನು ಏನು ಮಾಡ್ತೀನಿ ಅಂದರೆ ವೈಟ್ ಕಲರ್ ಚೇಂಜ್ ಮಾಡ್ಕೊತೀನಿ. ಅದಕ್ಕೆ ನಾನು ಮಾಸ್ಕು ಹೆಂಗಂದ್ರೆ ಅದು ಗ್ಲೋ ಆಗಬೇಕು, ಮೇಲಿಂದ ಕೆಳಗಿಂದ ಮೇಲೆ ರಿವೀಲ್ ಆಗಬೇಕು ಆ್ಯಕ್ಚುಲಿ ಅದು. ಸೊ ಅವಾಗ ಏನು ಮಾಡಬೇಕಂದ್ರೆ ನೀವು ಮಾಸ್ಕ್ ಆ್ಯಡ್ ಮಾಡಿ, ಆ ಮಾಸ್ಕನ್ನು ಕೀ ಫ್ರೇಮ್ ಆ್ಯಡ್ ಮಾಡಿಬಿಟ್ಟು ಅದು ಇದು ಸೆಲೆಕ್ಟ್ ಮಾಡಿ ಮುಂದೆ ಇಟ್ಬಿಟ್ಟು ಎಷ್ಟು ಬೇಕೋ ಅದನ್ನು ಕೆಳಗೆ ಮಾಡಿ ಫುಲ್ ಡೌನ್ ಮಾಡ್ಕೊಬಿಟ್ಟು ಕೀ ಫ್ರೇಮ್ ಅಸಿಸ್ಟೆಂಟ್ ಈಗ ರಿವೀಲ್ ಆಗ್ತೈತಾ ಅಲ್ಲಿ ಮಾಸ್ಕ್ ಫೆದರ್ನ ಜಾಸ್ತಿ ಮಾಡಿ, ಮಾಸ್ಕ್ ಫೆದರ್ ಜಾಸ್ತಿ ಮಾಡ್ಬೇಕಂದ್ರೆ ಸೊ ಅದರಲ್ಲಿ ಹೋಗ್ಬಿಟ್ಟು ಆಮೇಲೆ ಲೇಯರ್ ಎಫೆಕ್ಟ್ಸಲ್ಲಿ ಪ್ರೀಸೆಟ್ಸ್ಗೆ ಹೋಗಿ ಅಲ್ಲಿ ಗ್ಲೋ ಅಂತ ಕೊಡಿ ಮಾಡಿಬಿಟ್ಟು ಅದರಲ್ಲಿ ಇಂಟೆನ್ಸಿಟಿ ಜಾಸ್ತಿ ಮಾಡಿ, ಇಂಟೆನ್ಸಿಟಿ ಯಾವ ಥರ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು ಇಲ್ಲ ಥ್ರೆಶೋಲ್ಡ್ ಜಾಸ್ತಿ ಎಷ್ಟು ಮಾಡೋದಿದ್ರು ಮಾಡಿಬಿಟ್ಟು ನೋಡಿ ಈಗ ಸೊ ಅದೀಗ ರಿವೀಲ್ ಆಗೋ ಥರ ಅನಿಮೇಟ್ ಆಗುತ್ತೆ. ಓಕೆನಾ. ಸೊ ಗ್ಲೋ ರೇಡಿಯಸ್ ಜಾಸ್ತಿ ಮಾಡಿಬಿಟ್ಟು ಆಮೇಲೆ ಒಪಾಸಿಟಿ 0ಇಂದ ನನಗೆ 0ಇಂದ ಫಸ್ಟು ಮೂವ್ ಆಗೋ ಥರ ನೋಡಿ, ಒಪಾಸಿಟಿಯಲ್ಲೇ ನೀವು ಆಟಾಡಬೇಕಾಗುತ್ತೆ ರಿವೀಲ್ ಆಗೋದು. ಸೊ ನೆಕ್ಸ್ಟು ನೀವು ಅನಿಮೇಷನ್ಸ್ ಆಯ್ತಲ್ಲ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಆಮೇಲೆ ನಮ್ಗೆ ಯಾವ್ದು ಬೇಕು ಬೈ ಡಿಸೈನ್ ಕನ್ನಡ ಯೂಟ್ಯೂಬ್ ಚಾನಲು. ಸೊ ಆ್ಯಡ್ ಮಾಡಿ. ಸೊ ನೆಕ್ಸ್ಟು ಯಾವ ಫಾಂಟ್ ಅನ್ನೋದು ನಾನು ಇದೇ ಸೆಲೆಕ್ಟ್ ಮಾಡಿ ಸ್ಟ್ಯಾಂಡ್ ವೆಕ್ಟರ್ ಅನ್ನೋದು ಥ್ಯಾಂಕ್ ಯು ಸ್ಟಾಕ್ ಮಾರ್ಕರ್ ಅಂತ ಆ್ಯಡ್ ಮಾಡಿ ಬೈ ಡಿಸೈನ್ ಕನ್ನಡ ಚಾನಲ್ನ ಸೆಂಟ್ರಲ್ ಆ್ಯಡ್ ಮಾಡಿ. ಆ ಥರ ನಿಮ್ಮ ಇಷ್ಟ ಅದು. ಬ್ಲ್ಯಾಕ್ ಸೆಲೆಕ್ಟ್ ಕ್ರಿಯೇಟ್ ಮಾಡಿ ಒಂದು ಮಾಸ್ಕ್ ಆ್ಯಡ್ ಮಾಡಿ ಆಮೇಲೆ ಬ್ರಾಸ್ನ ಇನ್ವರ್ಟ್ ಮಾಡಿ ಅಷ್ಟೇ. ಸೊ ಸಿನಿಮಾಟೋಗ್ರಫಿ ಹಾಕಾಯಿತು. ಸೊ ಸಿನಿಮಾಟೋಗ್ರಫಿ ಹಾಕಿದ್ಮೇಲೆ ಅಡ್ಜಸ್ಟ್ಮೆಂಟ್ ಲೇಯರಲ್ಲಿ ನಿಮ್ಗೆ ಯಾವ ಥರ ಕಲರ್ ಕರೆಕ್ಷನ್ಸ್ ಏನಾದರೂ ಮಾಡ್ತೀರಾ ಅದನ್ನ ಆ್ಯಡ್ ಮಾಡ್ಕೊಬಿಟ್ಟು ಅದರಲ್ಲಿ ನಾನು ಕ್ಯಾಶ್ ಆ್ಯಂಡ್ ಬ್ಲರ್ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಕ್ಯಾಶ್ ಆ್ಯಂಡ್ ಬ್ಲರ್ ಆ್ಯಡ್ ಮಾಡ್ತೀನಿ. ಅಡ್ಜಸ್ಟ್ಮೆಂಟ್ ಲೇಯರು ಬ್ಯಾಕ್ಗ್ರೌಂಡ್ ಲೇಯರ್ಗೆ ಮಾತ್ರ ಬರಬೇಕು ಅನ್ನೋದಕ್ಕೆ ಹಿಂದೆ ಮಾಡಿ ಆಮೇಲೆ ವಿಗ್ನೇಟ್ ಆ್ಯಡ್ ಮಾಡಿ ಆ ಲೇಯರ್ ಮಾತ್ರ ಬ್ಲರ್ ಆಗಬೇಕು ಅಂತ ಮಾಡ್ತೀನಿ. ಸೊ ಆಫ್ಟರ್ ಎಫೆಕ್ಟ್ಸಲ್ಲಿ ಮುಗೀತು ಇದು. ಆಫ್ಟರ್ ಎಫೆಕ್ಟ್ಸಲ್ಲಿ ಯಾರು ಮಾಡಬೇಕು ಎಲ್ಲ ಆಯಿತು. ಸೊ ಎಕ್ಸ್ಪೋರ್ಟ್ ಮಾಡಿ ಎಷ್ಟು 64 ಕೊಡಿ, ಕ್ಲಿಕ್ ಮಾಡಿ ಫೈನಲ್ ಹೋಗ್ಬಿಟ್ಟು ರೆಂಡರ್ ಮಾಡಿ. ರೆಂಡರ್ ಆದಮೇಲೆ ಸೊ ರೆಂಡರ್ ಆದಮೇಲೆ ಇದೇ ಔಟ್ಪುಟ್ಟು ಹಿಂಗೆ ಇರುತ್ತೆ. ಔಟ್ಪುಟ್ ಈ ಥರ ಬರುತ್ತೆ. ಓಕೆನಾ. ಪ್ರೀಮಿಯರ್ ಪ್ರೋ ಓಪನ್ ಮಾಡ್ಕೊಳ್ಳಿ. ಪ್ರೀಮಿಯರ್ ಪ್ರೋಲಿ ಒಂದು ಸ್ವಲ್ಪ ನೀವು ಯಾವ ಥರ ಕಾಂಪೋಸಿಟಿಂಗ್ ಮಾಡ್ತೀರೋ ಮಾಡಿ. ಪ್ರೀಮಿಯರ್ ಪ್ರೋದಲ್ಲಿ ಯಾವ್ದು ಇಂಪೋರ್ಟ್ ಮಾಡ್ಕೊತೀರೋ ನೋಡಿ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಬಿಟ್ಟು ನಾವು ಸಿಂಬಲರು ಅದನ್ನ ನಾನು ಸ್ಕೇಲಿಂಗ್ ಮಾಡ್ತೀನಿ. ಅಲ್ಲಿಂದ ನನಗೆ ಐಕನಿಂದ ಅದು ಇಲ್ಲಿ ಆಫ್ಟರ್ ಎಫೆಕ್ಟ್ಸಲ್ಲೂ ಮಾಡ್ಬೋದು. ಸೊ ಇಲ್ಲೂ ಮಾಡ್ಬೋದು. ಓಕೆನಾ. ಟೈಮ್ ರಿಮ್ಯಾಪಿಂಗ್ ಆ್ಯಡ್ ಮಾಡಿ ಮತ್ತು ಯಾವ ಡ್ಯೂರೇಷನ್ ಸ್ಪೀಡ್ ರ್ಯಾಂಪು ಯಾವ ಥರ ಆ್ಯಡ್ ಮಾಡಬೇಕು ಅದು ಆ್ಯಡ್ ಮಾಡಿ ಟೈಮ್ ಏನಾದರೂ ಸ್ಪೀಡ್ ರ್ಯಾಂಪ್ ಆ್ಯಡ್ ಮಾಡಿ ಆಮೇಲೆ
ಸ್ಕೇಲ್ ಅನಿಮೇಷನ್ ಕೊಟ್ಟು ನೀವು ಯಾವ ಕಲರ್ ಕರೆಕ್ಷನ್ ಬೇಕೋ ಅದನ್ನ ಇಂಪೋರ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಇದೇ ಔಟ್ಪುಟ್. ಇದು ತುಂಬ ಕನ್ಫ್ಯೂಷನ್ ಆಗಿದ್ದರೂ ಕೂಡ ನೀವು ನನ್ನ ಹತ್ರ ಕ್ವಶನ್ ಕೇಳಿ ಆದ್ಮೇಲೆ ಬೇಕಿದ್ದರೆ ನಾನು ಹೇಳ್ಕೊಡ್ತೀನಿ. ಬೇರೆ ಟ್ಯೂಟೋರಿಯಲಿಂದ ನಾನು ನಿಮ್ಮನ್ನ ಮೀಟ್ ಮಾಡಕ್ಕೆ ಬರ್ತೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಯಾರ್ಯಾರಿಗೆ ಬೇಕು ಕಲಿಬೇಕು ಅನ್ನೋಂಥ ಇರ್ತಾರೋ ಅವ್ರಿಗೆ ನೀವು ಶೇರ್ ಮಾಡಿ, ಓಕೆನಾ? ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೂ ನೀವು ನನಗೆ ಕಮೆಂಟಲ್ಲಿ ಪಿನ್ ಮಾಡಿ. ಮತ್ತು ನಿಮ್ಗೆ ಯಾವ ಥರ ಟ್ಯೂಟೋರಿಯಲ್ ಬೇಕು, ನೆಕ್ಸ್ಟ್ ಯಾವ ಥರ ಟ್ಯೂಟೋರಿಯಲ್ ಬೇಕಾ ಅನ್ನೋದನ್ನು ನೀವು ಕಮೆಂಟಲ್ಲಿ ಪಿನ್ ಮಾಡಿ, ನಾನು ಎಲ್ಲ ಹೇಳ್ಕೊಡ್ತೀನಿ ನಿಮಗೆ. ಥ್ಯಾಂಕ್ ಯು. ಡಿಸೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಐಕಾನ್ ಆ್ಯಡ್ ಮಾಡಿ, ಮತ್ತು ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.